कर्नाटक अनुसूचित जाति और अनुसूचित जनजाति खानाबदोश विकास निगम के अध्यक्ष पल्लवी जी ने कहा कि हमारे देश के सांस्कृतिक गौरव, जीवन और विकास में अनुसूचित जाति, अनुसूचित जनजाति और घुमंतू समुदायों का योगदान अविस्मरणीय है। वे बीदर विश्वविद्यालय के सभागार में आयोजित बीदर जिले में अनुसूचित जातियों और अनुसूचित जनजातियों खानाबदोश समुदायों की समस्याएं, चुनौतियां और समाधान विषय पर संगोष्ठी में भाग लेने के बाद जिलाधिकारी कार्यालय में अधिकारियों के साथ बैठक करके दिशा निर्देश जारी किए। कैमरामैन महेश का कवरेज। ಯಾಕೆ ತಪ್ಪಿಸ್ಕೊಳ್ತಾ ಇದ್ದಾರೆ ನೀವು ಅಧ್ಯಕ್ಷರು ಟೂರ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಮೈಸೂರಲ್ಲೂ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರಲ್ಲ, ಯಾಕೆ ತಪ್ಪಿಸ್ಕೊಳ್ತಾರೆ ಅಂತ ಅಧಿಕಾರಿಗಳು ಅವರ ಕರ್ತವ್ಯದಲ್ಲಿ ವೈಫಲ್ಯತೆ ಇದ್ದಾಗ ಸರಿಯಾದ ರೀತಿಯಲ್ಲಿ ಅವರು ಕರ್ತವ್ಯವನ್ನು ನಿರ್ವಹಣೆ ಮಾಡಿಲ್ಲ ಅಂದಾಗ ಅವರು ತಪ್ಪಿಸ್ಕೊಂತಾರೆ ಹೊರತು ಕೆಲಸ ಮಾಡಿದ್ರೆ ಯಾವ ಡಿ.ಸಿ ಅವರು ತಪ್ಪಿಸ್ಕೊಳ್ಳಲ್ಲ. ಒಂದು ವೇಳೆ ಆ ರೀತಿ ಏನಾದ್ರು ಸಮಸ್ಯೆ ಇದ್ರೆ ನಮ್ಮ ಜೊತೆ ಚರ್ಚೆ ಮಾಡ್ತಾರೆ, ಆ ಕೆಲಸ ಅವ್ರು ಮಾಡಬೇಕಿತ್ತು, ಆ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಬೇರೆ ಎಲ್ಲ ಕಡೆ ಈ ರೀತಿ ಆಗಿಲ್ಲ, ಎಲ್ಲಿ ವೈಫಲ್ಯತೆ ಇದೆ ಅಲ್ಲಿ ಮಾಡಿದ್ದಾರೆ ಕೆಲಸ. ಯಾಕೆಂದರೆ ನಾನು ಬಂದ್ಬಿಟ್ಟು ಸುಮ್ಮನೆ ಪೇಜು ಅಥವಾ ಕ್ರಮ ಸಂಖ್ಯೆಗಳನ್ನ ನೋಡಿ ಬೇಯಿಸಿದ್ರೆ ಅರ್ಸ್ತಿರ್ಸಕ್ಕೆ ಹೋಗೋಂಥ ಅಧ್ಯಕ್ಷೆ ಅಲ್ಲ ನಾನು. ಈ ಸಮುದಾಯ 78 ವರ್ಷದಿಂದ ಅವಕಾಶ ವಂಚಿತ ಸಮುದಾಯ, ಯಾವುದೇ ಬೆನಿಫಿಟ್ ತಗೊಂಡಿಲ್ಲ. ಇವರು ಫಸ್ಟ್ ಜನರೇಷನ್, ನಾನೇ ಮೊದಲನೇ ಅಧ್ಯಕ್ಷೆ ಈ ನಿಗಮಕ್ಕೆ. ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಮಾಡ್ತಾ ಇದ್ದೀನಿ. ನನಗೆ ಆನ್ಸರೇಬಲ್ ಜಿಲ್ಲಾಡಳಿತ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ನಮ್ಮ ಸಮಾಜ ಕಲ್ಯಾಣ ಉಪನಿರ್ದೇಶಕರು ಪ್ರಶ್ನೆ ಕೇಳ್ತೀನಿ, ಅವ್ರ ಹತ್ರ ಉತ್ತರ ಇಲ್ಲದಿದ್ದಾಗ ಈ ಥರ ಸಂದರ್ಭಗಳು ಬರ್ತದೆ. ಮೇಡಮ್, ಸಾಕಷ್ಟು ಬಾರಿ ಮೀಟಿಂಗ್ಗಳಾಗಿದ್ದಾವೆ. ಅಲೆಮಾರಿ ಸಮಾಜಕ್ಕೆ ಸೂರು ಕೊಡ್ಬೇಕು, ಅವ್ರಿಗೆ ನಿವೇಶನ ಒದಗಿಸ್ಕೊಡ್ಬೇಕಂತ. ಬರೀ ಮೀಟಿಂಗಲ್ಲಿ ಬರೀ ಪ್ರೊಸೀಡಿಂಗ್ಸ್ ಮಾಡೋದಾಯ್ತು, ಎಲ್ಲ ಆಯ್ತು. ಅವ್ರಿಗೆ ಸೂರು ಕಲ್ಪಿಸೋದು ಯಾವಾಗ, ನಿವೇಶನ ಕಲ್ಪಿಸೋದು ಯಾವಾಗ? ಅಲ್ಲ ಮೇಡಮ್, ಈ ಹಿಂದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೂಡ ಸಭೆಗಳಾಗಿದ್ದಾವೆ. ಈ ಹಿಂದೆ ಸಾಕಷ್ಟು ಜನ ಭೇಟಿ ಕೊಟ್ಟಿದ್ದಾರೆ. ಅವ್ರ ಅಳಲು ಏನಂತಂದ್ರೆ, ನಮ್ಗೆ ಎಲ್ಲರೂ ಬರ್ತಾರ, ವಿಸಿಟ್ ಮಾಡ್ತಾರ, ಆಯ್ತು ನಿಮ್ಗೆ ಸೂರು ಕೊಡಿಸ್ತೀವಿ, ಮನೆ ಕೊಡ್ತೀವಿ, ನಿವೇಶನ ಜಾಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಭರವಸೆ ಕೊಡ್ತಿದ್ದಾರೆ. ಬರೀ ಭರವಸೆವಾಗೇ ಉಳಿತಾ ಇದೆ, ಯಾವುದು ಕೂಡ ಅನುಷ್ಠಾನಕ್ಕೆ ಬರ್ತಿಲ್ಲ, ನಮಗೆ ಮನೆ ಕೊಡ್ತಿಲ್ಲ, ಏನು ಕೊಡ್ತಿಲ್ಲ ಅಂತ ಬಹಳಷ್ಟು ನೋಡಿದ್ದಾರೆ. ದುರ್ಗಪ್ಪ ಅಂತ ಮೇಡಮ್, ನ್ಯೂಸ್ 18 ಕನ್ನಡ ರಿಪೋರ್ಟ್. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಈ ನಿಗಮ ಸ್ಥಾಪನೆ ಆಗಿರ್ತಕ್ಕಂಥದ್ದು 2022ರಲ್ಲಿ. ಅದಕ್ಕೂ ಮೊದಲು 2016ರಲ್ಲಿ ಸಾಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ SC ST ಸೂಕ್ಷ್ಮ ಅತಿ ಸೂಕ್ಷ್ಮ ಅಲೆಮಾರಿ ಅಭಿವೃದ್ಧಿ ಕೋಶ ಅಂತ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ನಿಗಮವಾಗಿ ಪರಿವರ್ತನೆಯಾಗಿ ಈ ನಿಗಮದ ಪ್ರಪ್ರಥಮ ಅಧ್ಯಕ್ಷೆ ಪರಿಶಿಷ್ಟ ಜಾತಿ ಅಲೆಮಾರಿ ಸಮುದಾಯದ ಹೆಣ್ಮಕ್ಳು ನಾನು. ಇಡೀ ದೇಶದಲ್ಲಿ ಅಲೆಮಾರಿ ಅಭಿವೃದ್ಧಿ ನಿಗಮ ಯಾವುದೇ ರಾಜ್ಯದಲ್ಲಿ ಇಲ್ಲ. ಪ್ರಪ್ರಥಮ ನಿಗಮ, ಪ್ರಪ್ರಥಮ ಅಧ್ಯಕ್ಷೆ. ಹಾಗಾಗಿ ನಾನು ಬಂದ ನಂತರ ಎಲ್ಲಾ ಜಿಲ್ಲೆಗಳನ್ನ ಪ್ರವಾಸ ಮಾಡ್ತಾ ಇದ್ದೀನಿ. ಸಮಗ್ರವಾದ ಮಾಹಿತಿಯನ್ನ, ಅಂಕಿಅಂಶವನ್ನ ಸ್ಥಳೀಯವಾಗಿ ಖುದ್ದು ನಾನೇ ಹೋಗಿ ಅವರಿಂದನೇ ಪಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡ್ಕೊತಾ ಇದ್ದೀನಿ. ಈ ರಿಪೋರ್ಟ್ ಅನ್ನ, ಪ್ರತಿಯೊಂದು ಜಿಲ್ಲೆ ರಿಪೋರ್ಟ್ ಅನ್ನ ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಗೊಂಡು ಬರ್ತಾ ಇದ್ದೀನಿ. ಸರ್ಕಾರ ಅನುದಾನ ಕೊಡ್ತಾ ಇದೆ, ಸರ್ಕಾರ ಯೋಜನೆಗಳನ್ನ ಮಾಡ್ತಾ ಇದೆ, ಅದನ್ನ ಸಾರ್ವಜನಿಕರಿಗೆ ತಲುಪಿಸೋ ಕೆಲಸ ಯಾರ್ದು? ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಧಿಕಾರಿಗಳು. ಪಾರದರ್ಶಕತೆಯಿಂದ, ಇಚ್ಛಾಶಕ್ತಿಯಿಂದ ನಾವು ಕೆಲಸ ಮಾಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅವರಿಗೆ ನಮ್ಮ ಸೇವೆಯನ್ನ ಗುರುತಿಸಿ ಸರ್ಕಾರ ಅವರಿಗೆ ಸಂಬಳ ಕೊಡ್ತಿದೆ, ಆ ಸಂಬಳಕ್ಕೆ ಕೆಲಸ ಮಾಡಿ ಅಂತ ಕೇಳ್ತಾ ಇದೀವಿ, ನಮ್ಮನೆ ಕೆಲಸ ಕೇಳ್ತಾ ಇಲ್ಲ. ನೌಬಾದಲ್ಲಿ SC ಮಾದೇವಪ್ಪವರು ಇದ್ದಾಗ 84 ನಿವೇಶನಗಳ ಇದು ಮಾಡಿದ್ದಾರೆ ಮಾಹಿತಿ. ಅದು ಎಲ್ಲಿವರೆಗೂ ಅಂತ ಗೊತ್ತಿಲ್ಲ. ಈಗ 84 ಮನೆಗಳನ್ನ ನಾನು ನಿಮ್ಗೆ ಹೇಳಿದೆ, ಈ ರಿವ್ಯೂ ಮೀಟಿಂಗ್ ನಡೀತಾ ಇದೆ, ಇನ್ನೂ ಮುಗ್ದಿರ್ಲಿಲ್ಲ. ಅದೇ ಬಹಳ 4:30 ನಾವು ವೇಟ್ ಮಾಡ್ತಾ ಇದ್ದೀನಿ, ಇನ್ನಷ್ಟು ಕಾಯಿಸಬಾರ್ದು ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ನಿಮ್ಮ ಕತೆ ಸಮಗ್ರ ಮಾಹಿತಿ ತಗೊಳ್ತೀನಿ. ಮೀಟಿಂಗ್ ಇನ್ನೂ ಮುಗ್ದಿಲ್ಲ. ನಾನು ಸಾಧ್ಯವಾದರೆ ನಾಳೆ ಹೊರಡೋಕ್ಕೂ ಮುಂಚೆ ತಮ್ಮ ಕರೆದು ಮಾತಾಡ್ತೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ನಾನು DC ಅವ್ರ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಈ ಕೆಲವೊಂದು ವಿಚಾರಗಳ ಬಗ್ಗೆ ಅವ್ರ ನೇರವಾಗಿ ನಾನು ಮಾತಾಡಿದ್ದೀನಿ. ಏನು ವಿಚಾರಗಳು ತಿಳಿತೀನಿ ಅದನ್ನು ನಿಮಗೂ ಕೂಡ 17 DC ಅವರು ಮನೆ ಕೊಡ್ಬೇಕಂತ ಮಾಡಿರ್ತಾರೆ. ಅವ್ರು ಪ್ರತಿ ಬಾರಿ ಒಂದು 3-4 ತಿಂಗಳಿಗೆ ಒಂದ್ಸರಿ ಬಂದು ಇಲ್ಲಿ ಅವರೆಲ್ಲ ಅವ್ರು ಚಿಕ್ಕ ಮಕ್ಕಳು ತಮಟೆ ತಗೊಂಡ್ಬಂದು ಇಲ್ಲಿ ಬಂದು ತಮಟೆ ಹಿಡ್ಕೊಂಡ್ಬಂದು ಕೂತಿರ್ತಾರೆ. ಮಧ್ಯಾಹ್ನ ಊಟ ಮಾಡೋಕೆ ಇರಲ್ಲ, ಬಿಸಿಲಲ್ಲಿ ಸಿಂಧೋಳಿದೆ, ಇಲ್ಲಿ ಕೂತಿರ್ತಾರೆ. ಬಟ್ ಪ್ರತಿ ಸಾರಿ 3-4 ತಿಂಗಳಿಗೆ ಒಂದ್ಸರಿ ಮನೆ ಏನೂ ಆಗಿಲ್ಲ. ನೌಬಾದ್ನಲ್ಲಿ ಸಿಂಧೋಳು ಸಮುದಾಯದ ಸಹೋದರರಿದ್ದಾರೆ, ನಾನು ವಿಸಿಟ್ ಮಾಡಿದೆ. ಎಲೆಕ್ ಅಂತ ಈಗಿನ ಒಂದು
ಮೂಗಿಸ ಆಗಿದೆ ಪೂರ್ತಿ. ಅದಕ್ಕೆ ಸುಮಾರು ಚೇಳು, ಹಾವು ಎಲ್ಲ ಒಂದು ಹಾವು ಕಚ್ಚಿ ಮಗು ಕೂಡ ಜಾಗದಲ್ಲಿ ಸತ್ತಿದೆ ಅಂತ ಮೇಡಮ್. ಅಲ್ಲಿ ಆಲ್ರೆಡಿ ಒಂದು ಮಗುಗೆ ಹಾವು ಕಚ್ಚಿ ಕೂಡ ಸತ್ತೋಗಿದೆ. ಅಂದ್ರೆ ಅವರು ಸುಮಾರು 35-40 ವರ್ಷ ಅಲ್ಲೇ ಬದುಕಿದ್ದಾರೆ. ಅದ್ಯಾವುದೋ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಇದ್ದಾರೆ. ಹಾಗಾಗಿ ಇನ್ನು ಮುಂದೆ ಆ ರೀತಿ ಆಗಬಾರ್ದು. ಸರ್ಕಾರದ ಆದೇಶವನ್ನ ಫಾಲೋ ಮಾಡ್ಬೇಕು ನೀವು ಅಂತೇಳಿ ಅಲ್ಲಿ ಇರ್ತಕ್ಕಂಥ ಸಂಬಂಧಪಟ್ಟ ತಹಸೀಲ್ದಾರ್, ಆ ತಾಲೂಕಿಗೆ ಸಂಬಂಧಪಟ್ಟ ತಹಸೀಲ್ದಾರ್ ಮತ್ತು ನಮ್ಮ AD ಅವರಿಗೆ ಎನ್ಕಸ್ ಮಾಡಿ ನಿನ್ನೆ ನಾನು ಕಳಿಸ್ಕೊಡ್ತೇನೆ ಅದ್ರ ಮಾಹಿತಿ. 29 ಎಕರೆ ಸರ್ಕಾರಿ ಭೂಮಿನ ನೋಡಿದ್ದೀವಿ ಆಲ್ರೆಡಿ. ಸರ್ವೆ ನಂಬರ್ 45 ಬೀದರ್ ನಗರ ಉತ್ತರ ಪ್ರಸ್ತಾಪ ತಗೊಳಕ್ಕೆ ಹೇಳಿದ್ದೀವಿ. ತಹಸೀಲ್ದಾರ್ ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಪರಿಶೀಲನೆ ಮಾಡಿ. ಅಂದ್ರೆ ಅವರು ಮೊದಲು ಒಂದು ಸರ್ಕಾರಿ ಜಾಗದಲ್ಲಿ ಇದ್ರಂತೆ ಮೇಡಮ್, ಅಲ್ಲಿ ಅವ್ರು ಹೇಳಿದ ಪ್ರಕಾರ. ಅಲ್ಲಿಂದ ಅವ್ರನ್ನ ಪ್ರೈವೇಟ್